ಏನು ನಮ್ಮ ರೈತರು ಭೂಮಿಗಳು ಏನೇನಿದ್ದಾವೆ ಅವೆಲ್ಲನೂ ಕೂಡ ನಾವು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ ಅಂತ ನಮ್ಗೆ ಹೇಳಿದ್ರು. ನಾನು ಕೂಡ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ಗ್ರಾಮಗಳು ಕೂಡ ಇವತ್ತು ಕೈಗಾರಿಕಾ ಪ್ರದೇಶ ಮಾಡುವಂಥ ಗ್ರಾಮಗಳು ಅಲ್ವೇ ಅಲ್ಲ. ಆ ಗ್ರಾಮಗಳು ಕೈಗಾರಿಕೆಗೆ ನೀವು ಕೊಟ್ಟಿಲ್ಲ. ಅಲ್ಲಿ ಯಾರು ಕೂಡ ನಮ್ಮ ಲೋಕಲ್ ಅವರು ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ನಮ್ಗೆ ಏನಾಗಬೇಕು, ಇವತ್ತು ವಿಷಯದ ನಮ್ಗೆ ಏನು ಆಗಬೇಕಾಗಿಲ್ಲ, ಸಾಕು ಅಭಿವೃದ್ಧಿ ಆಗಿದೆ. ನಮ್ಮ ಭಾಗದಲ್ಲಿ ಎಷ್ಟು ಅಭಿವೃದ್ಧಿ ಆಗಬೇಕು ಅವೆಲ್ಲನೂ ಕೂಡ ಇವಾಗ ಅಭಿವೃದ್ಧಿ ಆಗಿದೆ. ಆ ಭಾಗದಲ್ಲಿ ಇವತ್ತು ಅಕ್ವಿಸಿಷನ್ ಮಾಡಿ ನೀವು ಅಭಿವೃದ್ಧಿ ಪಡಿಸುವಂಥದ್ದು ನಮಗೆ ಬೇಕಾಗಿಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ, ನಮಗೆ ಬೇಕಾಗಿಲ್ಲ, ನಮ್ಮ ರೈತರಿಗೆ ಬೇಕಾಗಿಲ್ಲ. ನಮ್ಮ ರೈತರಿಯಾಗಿ ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ರೈತರು ಕೂಡ ಇವತ್ತು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ನಾವು ಜಮೀನನ್ನು ಕೊಡೋದಿಲ್ಲ ಅಂತೇಳಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೇರವಾಗಿ ನಾನು ಕೂಡ ಮಂತ್ರಿಗಳ ಹತ್ರ ಮಾತಾಡ್ತೀನಿ. ನಮ್ಮ ಎಲ್ಲ ಮುಖಂಡರನ್ನ ನಾವು ಒಂದಷ್ಟು ಜನ ಕರ್ಕೊಂಡೋಗಿ ಫಸ್ಟ್ ಮೊದಲನೇದಾಗಿ ಅವತ್ತು ಮಾತು ಕೊಟ್ಟಿರೋ ಪ್ರಕಾರ ಸರ್ವೆ ಆಗಬೇಕಾಗಿತ್ತು, ಸರ್ವೆ ಆಗಿಲ್ಲ. ಮತ್ತೆ ಮಾತು ಕೊಟ್ಟಿರೋ ಪ್ರಕಾರ ಇನ್ನು ಮುಂದೆ ಅಕ್ವಿಸಿಷನ್ ಮಾಡಲ್ಲ ಅಂತ ಹೇಳಿದ್ರು, ಅದು ಕೂಡ ಇವತ್ತು ಆಗಿದೆ. ಇದನ್ನೆಲ್ಲನೂ ಕೂಡ ಆದರೆ ಕೃಷಿ ಮಾಡುವಂತಹ ಯಾವುದೇ ಭೂಮಿಯನ್ನು ಕೂಡ ಒಂದು ಇಂಚು ಕೂಡ ನಮ್ಮ ರೈತರು ಕೊಡಲಿಕ್ಕೆ ಒಪ್ಪಿಗೆ ಇಲ್ಲ. ಕಾನೂನೇನು ಹೇಳುತ್ತೆ, ರೈತರ ಸಂಪೂರ್ಣವಾದಂಥ ಒಂದು 75-80% ರೈತರ ಒಪಿನಿಯನ್ ತಗೊಂಡು ಏನು ರೈತರು ಇವತ್ತು ಅವರು ನಮಗೆ ನಾವು ಕೊಡ್ತೀವಿ ಅಂತೇಳಿ ಮುಂದೆ ಬಂದಂಥ ಸಂದರ್ಭದಲ್ಲಿ ನೀವು ಅದನ್ನು ಅಕ್ವಿಸಿಷನ್ ಮಾಡಿಕೊಂಡು ಆ ಪ್ರದೇಶವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಕಾನೂನು ಹೇಳ್ತದೆ ಅಲ್ವಾ. ಅದೇ ರೀತಿಯಾಗಿ ಅದು ಬಿಡಿ, ನಿಮ್ಗೇನಾದರೂ ಅಕ್ವಿಸಿಷನ್ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಏನು ರೇಟ್ ಇದೆ, ಇವತ್ತು ಪ್ರೆಸೆಂಟ್ ರೇಟ್ ಏನಿದೆ ನಿಮ್ಮ ಸರ್ಕಾರದ ರೇಟ್ ಅಲ್ಲ, ರೇಟ್ ನಮ್ಮ ಮಾರ್ಕೆಟ್ ರೇಟ್ ಏನಿದೆ, ಆ ಮಾರ್ಕೆಟ್ ರೇಟ್ ಏನು ಹೇಳ್ತಾರೋ ಆ ರೇಟ್ನ ಕೊಟ್ಬಿಟ್ಬೇಕಾದ್ರೆ ನೀವು ಇಟ್ಕೊಳ್ಳಿ, ನಮ್ದೇನು ತಕರಾರಿಲ್ಲ. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ರೈತರು ಒಪ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ರೈತರು ಒಪ್ತಾ ಇಲ್ಲ. ಆದ್ದರಿಂದ ನೀವು ಏನು ಸ್ಪೆಷಲ್ ಡಿ ಸಿ ಆಗಿದ್ದೀರಿ, ಅಲ್ಲಿ ಒಂದೇ ಒಂದು ಇಂಚು ಭೂಮಿಯನ್ನು ಕೂಡ ತಾವು ತಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ವ್ಯರ್ಥವಾಗಿ ಹೋರಾಟ ಮಾಡುವಂಥ ವ್ಯವಸ್ಥೆ ಬೇಡ. ಆದ್ದರಿಂದ ತಾವುಗಳು ತಮ್ಮ ಮಂತ್ರಿಗಳ ಹತ್ರ ಹೇಳಿ, MB ಪಾಟೀಲ್ರಿಗೆ ಹೇಳಿ, ನಾವು ಹೇಳ್ತೀವಿ ಒಂದು ಸಭೆ ಆಗಬೇಕು, ರೈತ ಮುಖಂಡರ ಸಭೆ ರೈತರು ಹೇಳ್ತಾ ಇದ್ದೀನಿ. ಗ್ರಾಮಗಳ ಹೆಸರು ಕೂಡ ಹೇಳ್ತೀನಿ. ಇವತ್ತು ಸರ್ಜಾಪುರ ಹೋಬಳಿ ಸೊಳ್ಳೆಪುರ ಗ್ರಾಮ, ಅಂದನಹಳ್ಳಿ ಗ್ರಾಮ, ಮುತ್ತಾನಲ್ಲೂರು, ಅಮಾನಿಕೆರೆ, ಅಲ್ಲೂ ಪೀವಸಹಳ್ಳಿ, ಮೇಡಹಳ್ಳಿ, ಮುತ್ತಾನಲ್ಲೂರು, ಗೋಪಸಂದ್ರ, ತುಪ್ಪಸಂದ್ರ, ಆರುಹಳ್ಳಿ, ಕೊಂಸಂದ್ರ, ಸಮನಹಳ್ಳಿ, ಅಡಿಗಾರಕಲ್ಲಹಳ್ಳಿ, ಇಲ್ಲೆಲ್ಲಾನು ಕೂಡ ಏನು ಕೃಷಿ ಭೂಮಿಯನ್ನು ಬಿಕ್ಕನಹಳ್ಳಿನೂ ಕೂಡ ಎಲ್ಲ ಸೇರಿ ಯಾವುದೇ ಗ್ರಾಮಗಳಲ್ಲೂ ಕೂಡ ನಮ್ಮ ಕೃಷಿ ಚಟುವಟಿಕೆಗಳಿಂದ ಕೂಡಿರ್ತಕ್ಕಂಥ ಭೂಮಿಯನ್ನು, 1 ಗುಂಟೆ ಭೂಮಿಯನ್ನು ಕೂಡ ಇವತ್ತು ನೀವು ಅಕ್ವಿಸಿಷನ್ ಮಾಡ್ಕೊಳ್ತೀರಾ, ರೈತರಿಗೆ ವಾಪಸ್ ಕೊಡಬೇಕು, ಅದಕ್ಕೆ ಕ್ರಮವನ್ನು ತಗೋಬೇಕು. ಅಕ್ವಿಸಿಷನ್ ಬೇಡ ಅಂತೇಳಿ ಈಗಾಗಲೇ ನಾನು 2 ಬಾರಿ ಮೊನ್ನೆ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿದ್ದೀನಿ. ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀನಿ, ನನ್ನ ಲೆಕ್ಕದಲ್ಲಿ ಕೂಡ ಮನವಿಯನ್ನು ಕೊಟ್ಟಿದ್ದೀನಿ. ಎಲ್ಲ ಮುಖಂಡರು ಬಂದಿದ್ದರು, ನಮ್ಮ MLC ಅವರು, ನಾವೆಲ್ಲರೂ ಕೂಡ ಅದನ್ನು ಅಕ್ವಿಸಿಷನ್ ಮಾಡೋದು ಬೇಡ ಅಂತೇಳಿ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೂಡ ನಾನು ಇದೆಲ್ಲ ವಿಷಯಗಳನ್ನು ನಮ್ಮ ಸಚಿವರಿಗೆ, ಅದೇ ರೀತಿ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ನಮ್ಮ KIDB CEO ಅವರ ದೃಷ್ಟಿಗೆ ನಾನು ಇಮಿಡಿಯೇಟ್ಲಿ ಹಿಂದೆ ತಗೊಂಡ್ಬರ್ತೀನಿ. ಅದೇ ರೀತಿ ನಮ್ಮ ಶಾಸಕರು ಹೇಳಿದಾಗೆ ಇದು ಸರ್ವೆ ನಡೆದಿಲ್ಲ ಅನ್ನೋ ವಿಷಯನ, ಅದೇ ರೀತಿ ಇಡೀ ರೈತರು ಇದನ್ನು ಆಪೋಸ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯನ, ಆಮೇಲೆ KIDB ಅಂತ ಎಂಟ್ರಿ ಬಂದಿದೆ ಪಾಣಿಯಲ್ಲಿ ಅಂತ ಹೇಳಿದ್ರು ಶಾಸಕರು, ಆ ವಿಚಾರನ ಹೆಚ್ಚಿನ ಪರಿಹಾರ ಬೇಕು, ಈ ಪರಿಹಾರಕ್ಕೆಲ್ಲ ಯಾರೂ ಮುಂದೆ ಬರಲ್ಲ ಕೊಡೋಕ್ಕೆ ಅಂತ ಒಂದು ವಿಚಾರ ಹೇಳಿದ್ರು ಶಾಸಕರು. ಅದೇ ರೀತಿ ನಾಯಕರುಗಳು ಹೇಳಿದ್ರು, ಆ ವಿಚಾರನು ರೈತ ಮುಖಂಡರು ಮತ್ತು ಎಲ್ಲ ನಾಯಕರುಗಳ ಜೊತೆ ಒಂದು ಮೀಟಿಂಗ್ ಬೇಕು ಅಂತ ಹೇಳಿದ್ದಾರೆ. ಆ ಮೀಟಿಂಗನ್ನು ನಾನು ಶಾಸಕರಿಗೆ ಮತ್ತು ಇತರ ಮುಖಂಡರಿಗೆ ಎಲ್ಲರಿಗೂ ತಿಳಿಸ್ಕೊಡ್ತೀವಿ. ಆ ಮೀಟಿಂಗಲ್ಲಿ ತಮ್ಮದು ಏನೇನು ಬೇಡಿಕೆಗಳಿದೆ, ಇಲ್ಲಿ ಏನೇನು ಹೇಳಿದ್ದೀರಾ ಎಲ್ಲನೂ ದಯವಿಟ್ಟು ನಮ್ಮ ಮಂತ್ರಿಗಳಿಗೆ ಮತ್ತು ಇತರ ಎಲ್ಲ ಉನ್ನತ ಅಧಿಕಾರಿಗಳಿಗೆ ಹೇಳ್ಬೋದು. ಸೊ ಇದೆಲ್ಲ ಏನೇನು ಆಗಬೇಕು, ತಾವು ಏನೇನು ಹೇಳಿದ್ರೆ ಇದೆಲ್ಲ ನಾನು ಸರ್ವೆ ಯಾರೂ ಮಾಡಿಲ್ಲ, ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಸರ್ವೆ ಮಾಡಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲ ಫಲವತ್ತಾದ ಬೆಳೆ ಬೆಳೀತಾ ಇರೋ ಭೂಮಿ ಅಂತ ಹೇಳಿದ್ದಾರೆ. ನಾನು ಅಲ್ಲಿ ಯಾವತ್ತು ಮಾಡಿಸ್ಬೇಕು ಅನ್ನೋದನ್ನ ನಾನು ವಿಧಾನಸೌಧದಲ್ಲಿ ಯಾವಾಗ ಮೀಟಿಂಗ್ ಇರುತ್ತೆ ಅನ್ನೋದನ್ನ ನಾನು ಶಾಸಕರಿಗೆ ಮತ್ತೆ ಇತರ ಮುಖಂಡರಿಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ರೈತರ ಹೋರಾಟಕ್ಕೆ ಶಿವಮಗೋಸ್ಕರವಾಗಿ 139 ಜನ ರೈತರು, ಪ್ರತಿಯೊಬ್ಬ ಯುವಕರು ಕೂಡ ಆ ಜಮೀನು ಖಾಲಿ ಬಿಡಲಿಲ್ಲ, ಅವರು ವ್ಯವಸಾಯ ಮಾಡ್ತಾರೆ. ಎಸ್ಪೆಷಲಿ ಈ ಸರಿ ನೋಟಿಸ್ ಮಾಡಿರೋ ಜಮೀನಂತೂ ಬೆಲೆ ಬಾಳೋ ಜಮೀನು ಆಗಿದೆ. ಒಂದು
ಸೂಕ್ಷ್ಮವಾದ ವಿಚಾರ ಹೇಳ್ತೀವಿ. ಇದು ಆಗ್ತದೆ, ಯಾವ ಸಂಸ್ಥೆಗೂ ಜಾಗ ಬೇಕಾಗಿಲ್ಲ. ಆದರೆ ಕೆಲವು ರಾಜಕಾರಣಿಗಳ ಮಕ್ಕಳಿಗೆ, ಮುಖ್ಯವಾಗಿ MB ಪಾಟೀಲ್ ಮಗನಿಗೆ ಮತ್ತು ಏನು ಕೆಲವು ಆಫೀಸರ್ಸ್ ಇದ್ದಾರೆ, ಅವ್ರಿಗೆ ಈ ಲ್ಯಾಂಡ್ ಅಕ್ವಿಸಿಷನ್ ಬೇಕು, ಅವ್ರಿಗೆ ಈ ಲ್ಯಾಂಡ್ ಬೇಕು. ಅವರ ಒಂದು ತಂತ್ರಗಳಿಗೆ ರೈತರಿಗೆ ಭಯಪಡಿಸಿ ಅವರಿಗೆ ನೋಟಿಸ್ ಕೊಟ್ಟು ಆನಂತರ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಕಳಿಸಿ ಆ ಜಮೀನು ಲಭ್ಯತೆ ಕೆಲಸ ಈಗಾಗಲೇ ಆಗಿದೆ. ಇದನ್ನು ನೀವೆಲ್ಲನ ಎನ್ಕ್ವೈರಿ ಮಾಡ್ಕೊಂಡು ನಮ್ಮ ಹತ್ರ ಕೆಲವು ದಾಖಲೆಗಳಿದ್ದಾವೆ. ಇನ್ನೊಂದು ದಿನದಲ್ಲಿ ಈ ಹೋರಾಟ ಏನು ವಿಧಾನಸೌಧಕ್ಕೆ ಮುಟ್ಟಬೇಕು, ರಾಜ್ಯ ವ್ಯಾಪ್ತಿ ಹರಡಬೇಕು, ಅದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಪ್ರಾರಂಭ ದಿವಸ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು 18ನೇ ತಾರೀಕು ಪ್ರಾರಂಭ ಆಗಿದೆ. ಈಗ 21ನೇ ತಾರೀಕು ನಾವು ಮುಸರನ್ನೂರಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಯಾವ ದಿನ ನಾವು ಇದನ್ನು ಮಾಡ್ತೀವಿ ಅಂತ ಒಂದು ವಾರ ಟೈಮ್ ಕೊಟ್ಟಿದ್ದೀವಿ ಸರ್ವೆ ಮಾಡೋದಕ್ಕೆ, ಅವ್ರು ಡೇಟ್ ಕೊಡೋದಕ್ಕೆ. ಒಂದು ವಾರದಲ್ಲಿ ಸರ್ವೆ ಮಾಡೋದಕ್ಕೆ ಡೇಟ್ ನಿಗದಿಪಡಿಸಿಲ್ಲ ಅಂದ ಮಟ್ಟದಲ್ಲಿ ನಾವು ಆ ಅತ್ತಿಬೇಲೆ ಹತ್ರ ಇರೋ ಟೋಲ್ನ ಏಕಾಏಕಿ ಹೋಗಿ ಬಂದ್ ಮಾಡ್ತೀವಿ. ಎಲ್ಲ ರೈತರು ಹೋಗಿ ಬಂದ್ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆವತ್ತು ಉಗ್ರ ಹೋರಾಟ ಇರುತ್ತದೆ. ಆವತ್ತು ಅಲ್ಲಿ ಬಂದು DC ಅನೌನ್ಸ್ ಮಾಡಬೇಕಾಗುತ್ತೆ, ಇಲ್ಲಿ ಕುತ್ಕೊಂಡಲ್ಲ ಅಲ್ಲಿ ಬಂದು ಮಾಡಬೇಕಾಗುತ್ತೆ. ಒಂದು ವಾರ ಟೈಮ್ ಕೊಟ್ಟಿದ್ದೀರಿ. ಒಂದು ವಾರದಲ್ಲಿ ಇಲ್ಲಿ ಅವರು ಕೂತು ಪರಿಶೀಲನೆ ಮಾಡಿ ಡೇಟ್ ಡಿಸೈಡ್ ಮಾಡಲಿ, ಇಲ್ಲ ಅಲ್ಲಿ ಬಂದು ಡಿಸೈಡ್ ಮಾಡಲಿ. ರಾಜೇಶ್ ಬ್ಲಾಕ್ ಮಾಡ್ತೀವಿ. ಏನಾಗಿದೆ ಅಂದರೆ ಫಲವತ್ತಾದ ಭೂಮಿನ ಅವ್ರು ತಗೊಳ್ಳೋಕೆ ಇಷ್ಟಪಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ನಮ್ಮ ರೈತರಿಗೆ ಯಾರಿಗೂ ಒಪ್ಪಿಗೆ ಇಲ್ಲ, ಯಾರು ಕೊಡೋದೂ ಇಲ್ಲ. ಶ್ರೀನಿವಾಸ ಬಾಬು ಭೇಟಿ ಮಾಡಿ ಸಮಯ ನಿಗದಿಪಡಿಸಿ ಮಾನ್ಯ ಮಂತ್ರಿಗಳು ಬರಬೇಕು, ಮತ್ತೆ ನಾವು ಇರ್ತೀವಿ, ನಮ್ಮ ರೈತ ಮುಖಂಡರುಗಳು ಬರ್ತಾರೆ. ಆ ಸಭೆ ಮಾಡಿ ಅದರಲ್ಲಿ ಹಿಂಪಡೆಯೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೋಬೇಕು ಅಂತೇಳಿ ನಾನು ಸ್ಪೆಷಲ್ DC ಅವ್ರ ಮುಖಾಂತರ ಮಾನ್ಯ ಮಂತ್ರಿಗಳಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾರೆ. ಧನ್ಯವಾದಗಳು. ಮಾಡಿಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೆ ನೀವೇ ಕಾರಣ.